ನಾಲ್ಕನೇ ಅಧ್ಯಾಯದ 5ನೇ ಶ್ಲೋಕ. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ ತಾನಿ ಅಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಈ ಅರ್ಜುನ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡ್ತಕ್ಕಂಥದ್ದು. ಅರ್ಜುನ ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿದರನ್ನ, ನೀನೇ ಉಪದೇಶ ಕೊಟ್ಟಿತ್ತು ಅನ್ನೋದು ನನಗೆ ಹೇಗೆ ಮನಮುಟ್ಟತ್ತೆ, ನನಗೆ ಹೇಗೆ ಗೊತ್ತಾಗತ್ತಿದು? ಯಾಕಂದ್ರೆ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ನೀನು ಇತ್ತೀಚೆಗೆ ನನ್ನ ಸಮಕಾಲೀನ ನೀನು, ಆದ್ರೆ ವಿವಸ್ವಾನ್ ಬಹಳ ಯುಗ ಯುಗಗಳಿಗಿಂತ ಹಿಂದಿದವನು. ಅವನಿಗೆ ನೀನು ಉಪದೇಶ ಮಾಡಿದ್ಯಾ ಅನ್ನೋದನ್ನ ನಾನ್ ತಿಳ್ಕೊಳ್ಳಿಕ್ಕೆ ಹೇಗ್ ಸಾಧ್ಯ ಅನ್ನೋದು ಅರ್ಜುನನ ಮುಂದಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ನೋಡು ಅರ್ಜುನ, ನನ್ನ ಜನ್ಮವು ಅನೇಕ ಈಗಾಗಲೇ ಆಗಿರ್ತಕ್ಕಂಥದ್ದು, ನಿನ್ನ ಜನ್ಮವು ಅನೇಕ ಆಗಿರುವಂಥದ್ದು. ನೋಡಿ, ಒಬ್ಬ ಭಗವಂತ ಎಷ್ಟು ಅವತಾರಗಳನ್ನ ಮಾಡಿದ್ದಾನೆ. ಮತ್ಸ್ಯಾವತಾರ, ಮತ್ಸ್ಯ ಕೂರ್ಮಾದಿ ದಶಾವತಾರಗಳಿರಬಹುದು, ಅಜ ಆನಂದಾದಿ ಶತಾವತಾರಗಳಿರಬಹುದು, ವಿಶ್ವಾದಿ ಸಹಸ್ರ ಅವತಾರಗಳಿರಬಹುದು, ರಾಮ ಕೃಷ್ಣ ಮೊದಲಾಗಿರ್ತಕ್ಕಂಥ ಅವತಾರಗಳು, ನರಸಿಂಹಾವತಾರ, ಕೂರ್ಮಾವತಾರ, ಮೀನಾವತಾರ, ಮತ್ಸ್ಯಾವತಾರ, ಹೀಗೆ ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ, ನಿರಂತರವಾಗಿ ಮಾಡ್ತಾನೂ ಇರ್ತಾನೆ. ಅಂದ್ರೆ ಈಗ ಏನು ಅರ್ಜುನನ ಮುಂದೆ ನಿಂತಿದ್ದಾನೆ ಕೃಷ್ಣ, ಇದೇ ಭಗವಂತನ ಮೊದಲ ಅವತಾರವಲ್ಲ. ಭಗವಂತ ಅನೇಕ ಬಾರಿ ಅವತಾರವನ್ನ ಮಾಡಿದ್ದಾನೆ. ಅಂದ್ರೆ ಭಗವಂತನದ್ದು ಒಂದು ಜನ್ಮ ಅಂದ್ರೆ ಜನಿ ಪ್ರಾದುರ್ಭಾವ, ಇದ್ದದ್ದು ಅಭಿವ್ಯಕ್ತವಾದ ಆಗುವಂಥದ್ದು. ಒಂದು ಕತ್ತಲ ಕೋಣೆಯಲ್ಲಿ ಒಂದು ಏನೋ ವಸ್ತುಗಳಿಟ್ಟಿರ್ತೇವೆ ನಾವು. ಲೈಟ್ ಹಾಕಿದಾಗ, ಅಂದ್ರೆ ದೀಪವನ್ನ ಬೆಳಗಿಸಿದಾಗ ಕತ್ತಲ ಕೋಣೆಯಲ್ಲಿ ಇದ್ದಂತ ವಸ್ತುಗಳು ನಮಗೆ ಕಾಣಿಸುತ್ತೆ. ಲೈಟ್ ಹಾಕಿದಾಗ ಅದು ಹುಟ್ಟೋದಲ್ಲ, ಇದ್ದ ವಸ್ತು ಕಾಣೋದು. ಭಗವಂತ ಆ ರೀತಿಯಲ್ಲಿ ಅವನು ಯಾವಾಗಲೂ ಎಲ್ಲಾ ಕಡೆಯಲ್ಲೂ ಇರ್ತಾನೆ. ಸಂದರ್ಭಕ್ಕೆ ಅನುಗುಣವಾಗಿ ಭಗವಂತ ಏನಾಗ್ತಾನೆ, ಅಭಿವ್ಯಕ್ತವಾಗ್ತಾನೆ, ಪ್ರಕಟನಾಗ್ತಾನೆ. ದೇವರು ಮಾತ್ರ ಅನೇಕ ಬಾರಿ ಹುಟ್ಟುವಂಥದ್ದಲ್ಲ, ಅನೇಕ ಬಾರಿ ಪ್ರಕಟವಾಗುವಂಥದ್ದಲ್ಲ. ಕವಚ ನಾವು ಕೂಡ. ಯಾಕಂದ್ರೆ 84 ಲಕ್ಷ ಜೀವಿಗಳು ಅಂತ, ಇವತ್ತೊಬ್ಬ ನಾವು ಮನುಷ್ಯರಾಗಿದ್ದೇವೆ, ಅದರಲ್ಲೂ ಮನುಷ್ಯೋತ್ತಮರಾಗಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಇದರ ಹಿಂದೆ ನೂರಾರು ಸಾವಿರಾರು ಲಕ್ಷಗಟ್ಟಲೆ ಜನ್ಮ ಬಂದಿರುವಂತ ಸಾಧ್ಯತೆ ಇರುತ್ತೆ. ನಾವು ಒಂದು ಮರವಾಗಿ ಹುಟ್ಟಿ ಅನೇಕ ಜನರಿಗೆ ನೆರಳು ಕೊಟ್ಟಿರ್ತೇವೆ, ಅದರಿಂದ ಪುಣ್ಯ ಬರುತ್ತೆ. ಒಂದು ಸಸ್ಯವಾಗಿ ಹುಟ್ಟಿ ಪಕ್ಷಿ ಪ್ರಾಣಿ ಮನುಷ್ಯರಿಗೆ ಆಹಾರವನ್ನ ಕೊಟ್ಟಿರ್ತೇವೆ. ಹಸುವಾಗಿ ಹುಟ್ಟಿ ವಾತಾವರಣಕ್ಕೆ ಒಂದು ಗಾಳಿಯನ್ನ ಕೊಟ್ಟಿರ್ತೇವೆ. ಅದರ ಜೊತೆಯಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ಕ್ಷೀರಾದಿಗಳ ಮೂಲಕವಾಗಿ ಲೋಕೋಪಕಾರವನ್ನ ಮಾಡಿರ್ತೇವೆ. ಅಂತೂ ಒಂದು ಪ್ರಾಣಿ ಪಕ್ಷಿ ಮರ ಗಿಡ ಬಳ್ಳಿ ಹೀಗೆಲ್ಲ ಅನೇಕ ಜನ್ಮಗಳು ನಾವು ಹಿಂದೆ ಪಡೆದಿರ್ತೇವೆ. ಅಲ್ಲೆಲ್ಲ ಸಂಪಾದನೆ ಮಾಡಿರತಕ್ಕಂಥ ಪುಣ್ಯದಿಂದಾಗಿ ನಮಗೇನ್ ಬರುತ್ತೆ, ಮನುಷ್ಯ ಜನ್ಮ ಎಂಬುದು ಬಂದಿರುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಅನ್ನೋ ಒಬ್ಬ ಜೀವಿ, ಒಬ್ಬ ಸಂಸಾರಿ ಜೀವಿ ಅಂತ ಏನಿದ್ದೇವೆ, ನಮಗೂ ಅನೇಕ ಜನ್ಮಗಳು ಬಂದಿದ್ದಾವೆ, ಭಗವಂತನಿಗೂ ಅನೇಕ ಜನ್ಮಗಳು ಬಂದಿದ್ದಾವೆ. ಭಗವಂತನು ಅನೇಕ ಬಾರಿ ಅವತಾರವನ್ನ ಮಾಡಿದ್ದಾನೆ. ಆದ್ರೆ ನಾವು ಒಂದು ಜನ್ಮವನ್ನ ಪಡೆದ್ವಿ ಅಂದ್ರೆ ಮತ್ತೆ ಬಂಧನಕ್ಕೆ ಒಳಗಾಗ್ತಾ ಇದ್ದೇವೆ ಅಂತ ಅರ್ಥ ಅಲ್ವಾ? ಯಾಕಂದ್ರೆ ಒಬ್ಬ ಆತ್ಮ ಅನ್ನೋನೇನಿದ್ದಾನೆ, ಜೀವಾತ್ಮನು ಪರಮಾತ್ಮನ ಪ್ರತಿಬಿಂಬ. ಪರಮಾತ್ಮ ಬಂಧರಹಿತ, ಪರಮಾತ್ಮನ ಪ್ರತಿಬಿಂಬನಾಗಿರತಕ್ಕಂಥ ಜೀವ ವಸ್ತುತಃ ಬಂಧರಹಿತ. ಅವನು ಜ್ಞಾನ ಮತ್ತು ಆನಂದ, ಭಗವಂತ ಹೇಗೆ ಜ್ಞಾನಾನಂದಗಳೇ ಅವನ ಸ್ವರೂಪವೋ, ಜೀವಾತ್ಮನ ಸ್ವರೂಪವೂ ಕೂಡ ಜ್ಞಾನಾನಂದವೇ ಅವನ ಸ್ವರೂಪ. ಆದರೆ ನಾವು ನಮ್ಮ ಸ್ವರೂಪ ಯೋಗ್ಯತೆಯನ್ನ ತಿಳಿದುಕೊಳ್ಳಿಕ್ಕೋಸ್ಕರವಾಗಿ ಭಗವಂತ ನಮ್ಮನ್ನ ಹುಟ್ಟಿಸ್ತಾನೆ. ಅಲ್ಲಿ ನಾವು ಪುಣ್ಯವನ್ನ ಮಾಡ್ತೀವಿ, ಪಾಪವನ್ನ ಮಾಡ್ತೀವಿ. ಪುಣ್ಯ ಪಾಪಗಳ ಮೇಲನದಿಂದಾಗಿ ನಮ್ಮ ಹುಟ್ಟಿನ ಆ ಒಂದು ಸರಪಳಿ
ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಹುಟ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ, ಹುಟ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಹಾಗಾಗಿ ಒಂದು ಹುಟ್ಟು ಬಂತು ಅಂತ ಆದ್ರೆ, ಒಂದು ಜನ್ಮ ನಮಗೆ ಬಂದಿದೆ ಅಂತ ಆದ್ರೆ, ನಾವು ಬಂಧನಕ್ಕೆ ಒಳಗಾಗ್ತಾ ಇದ್ದೇವೆ ಅಂತ ಅರ್ಥ. ಆದ್ರೆ ಭಗವಂತ ಅವತಾರ ಮಾಡ್ತಾ ಇದ್ದಾನೆ ಅಂದ್ರೆ ಅದವನಿಗೆ ಬಂಧನವಲ್ಲ. ಅವನು ತನ್ನ ಇಚ್ಛೆಯಿಂದಾಗಿ, ತನ್ನ ಇಚ್ಛೆ, ತನ್ನ ಇಷ್ಟದಿಂದಾಗಿ ಭಗವಂತ ಲೋಕೋದ್ಧಾರವನ್ನ ಮಾಡುವಂತ ಸಲುವಾಗಿ ದೇವರೇನು ಮಾಡ್ತಾನೆ, ಅವತಾರವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ದೇವರ ಜನ್ಮ ಅನ್ನೋದೇನಿದೆ ಅದು ಕೇವಲ ಪ್ರಾದುರ್ಭಾವ. ಇರುವಂತ ಭಗವಂತ ಅವನು ಕಾಣಿಸಿಕೊಳ್ಳುವಂಥದ್ದು, ಪ್ರಕಟವಾಗುವಂಥದ್ದು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗರ್ಭವಾಸದ ದುಃಖ ಅಥವಾ ಗರ್ಭವಾಸದ ದುಃಖದಿಂದ ಹೊರಗೆ ಬಂದ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು, ಕಷ್ಟಕಾರ್ಪಣ್ಯಗಳು, ಶಿವಬಾಯಾರಿಕೆಗಳು, ಅನೇಕ ತೊಂದರೆಗಳು, ಲಾಭ ನಷ್ಟಗಳು, ಸುಖ ದುಃಖಗಳು, ಇದೆಲ್ಲ ನಮಗಿದೆ. ಆದರೆ ದೇವರಿಗಾಗಬೇಕಾದ್ರೆ ಇಂಥದ್ದು ಯಾವುದೂ ಇಲ್ಲ. ಅದನ್ನೇ ಕೃಷ್ಣ ಹೇಳತಕ್ಕಂಥದ್ದು, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ. ಅರ್ಜುನ ಎಂಬುದಾಗಿ ಒಂದು ಸಂಬೋಧನೆ. ಎಲೆ ಸಾತ್ವಿಕನಾದಂತಹ ಅರ್ಜುನನೇ, ಮೇ ಬಹೂನಿ ಜನ್ಮಾನಿ ವ್ಯತೀತಾನಿ. ಮೇ ನನ್ನದು ಅಂತ ಅರ್ಥ. ಮೇ ಮಮ ಮೇ ನನ್ನ ಬಹೂನಿ ಜನ್ಮಾನಿ ವ್ಯತೀತಾನಿ, ನನ್ನ ಅನೇಕ ಜನ್ಮಗಳು ಆಗಿದ್ದಾವೆ. ಎಷ್ಟು ಅವತಾರ ಮಾಡಿದ್ದಾನೆ ಭಗವಂತ. ಕೃಷ್ಣಾವತಾರ ಮೊದಲನೇ ಅವತಾರ ಅಲ್ಲ, ವ್ಯಾಸಾವತಾರ, ಪರಶುರಾಮಾವತಾರ, ರಾಮಾವತಾರ, ಮತ್ತೆ ಕುರ್ಮಾದಿ ಅವತಾರ. ಹೀಗೆ ಭಗವಂತ ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ ಅಂತ ಪರಮಾತ್ಮನ ಅವತಾರಗಳು ಸಹಸ್ರಾರು ಅವತಾರಗಳು, ಅನಂತ ಅವತಾರಗಳು. ಅದಕ್ಕೆ ಬಹೂನಿ ಮೇ ವ್ಯತೀತಾನಿ, ನನ್ನ ಅವತಾರಗಳು ಅನೇಕ. ಅಲ್ಲಿ ಮೇ ವ್ಯತೀತಾನಿ ಅನ್ನೋದನ್ನ ಎರಡೂ ರೀತಿ ಪದಚ್ಛೇದ ಮಾಡ್ಲಿಕ್ಕೆ ಬರುತ್ತೆ. ಮೇ ಅವ್ಯತೀತಾನಿ, ಮೇ ವ್ಯತೀತಾನಿ. ನಾವ್ ಹೇಗೆ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಿ, ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕೀರ್ಷಭ. ಅಲ್ಲಿ ಅರ್ಜುನ ಹೇಳ್ತಕ್ಕಂಥ ಮಾತು, ದುರ್ಯೋಧನನಿಗೆ ಪ್ರಿಯ ಚಿಕೀರ್ಷಭ, ದುರ್ಯೋಧನನಿಗೆ ಪ್ರಿಯ ಚಿಕೀರ್ಷಭ. ಯುದ್ಧ ಭೂಮಿಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಎಷ್ಟೋ ಜನ ದುರ್ಯೋಧನನಿಗೆ ಒಳ್ಳೆಯದನ್ನ ಬಯಸಿ ಬಂದಿದ್ದಾರೆ, ಇನ್ನೆಷ್ಟೋ ಜನ ದುರ್ಯೋಧನನಿಗೆ ಕೆಟ್ಟದ್ದನ್ನ ಬಯಸಿ ಬಂದಿದ್ದಾರೆ. ನಾನು ಅವರನ್ನೆಲ್ಲ ನೋಡ್ಬೇಕು. ಯುದ್ಧೇ ಪ್ರಿಯ ಚಿಕೀರ್ಷಭ, ದುರ್ಬುದ್ಧಿಯಾದಂತ ಧಾರ್ತರಾಷ್ಟ್ರನಿಗೆ, ಧೃತರಾಷ್ಟ್ರನ ಮಗನಿಗೆ ಒಳ್ಳೆಯದನ್ನ ಬಯಸಿ ಯಾರ್ಯಾರು ಬಂದಿದ್ದಾರೆ, ಕೆಟ್ಟದ್ದನ್ನ ಬಯಸಿ ಯಾರು ಬಂದಿದ್ದಾರೆ, ಅವರೆಲ್ಲರನ್ನು ನಾನು ಒಮ್ಮೆ ನೋಡ್ಬೇಕಾಗಿದೆ ಅಂತ ಹೇಳ್ತಾನಲ್ವಾ. ಒಂದೇ ಪದ ಎರಡು ಅರ್ಥವನ್ನು ಕೊಡುವಂಥದ್ದು. ಹಾಗೆ ಮೇ ವ್ಯತೀತಾನಿ ಅನ್ನುವಂಥ ಮೇ ಅವ್ಯತೀತಾನಿ ಮೇ ವ್ಯತೀತಾನಿ ಅಂತ, ನನ್ನ ಅನೇಕ ಜನ್ಮಗಳು ಈಗಾಗಲೇ ವ್ಯತೀತಾನಿ ಆಗಿದ್ದಾವೆ. ಜನ್ಮ ಅಂದ್ರೆ ಪ್ರಾದುರ್ಭಾವ, ಭಗವಂತ ಪ್ರಕಟವಾಗುವಿಕೆ. ಏನಕ್ಕೋಸ್ಕರ? ಅಧರ್ಮವನ್ನ ನಾಶ ಮಾಡಿ, ಅಧಾರ್ಮಿಕರನ್ನ ನಾಶ ಮಾಡಿ ಧರ್ಮ ಸಂಸ್ಥಾಪನೆಯನ್ನ ಮಾಡ್ಲಿಕ್ಕೋಸ್ಕರ ಭಗವಂತ ಅನೇಕ ಅವತಾರಗಳನ್ನು ಈಗಾಗಲೇ ಮಾಡಿದ್ದಾನೆ. ಹಾಗಾದ್ರೆ ಅಹಂ ವಿವಸ್ವತೆ ಪ್ರಾಹ ಅಂತ ಏನು ಕೃಷ್ಣ ಹೇಳ್ದ, ನಾನು ವಿವಸ್ವಂತನಿಗೆ ಹೇಳಿದೆ. ಹಾಗಾಗದು ಸರಿಯಾದದ್ದೇ. ಯಾಕಂದ್ರೆ ಕೃಷ್ಣ ಅವತಾರವೇ ಮೊದಲನೇ ಅವತಾರ ಅಲ್ಲ. ಯುಗದ ಆರಂಭದಲ್ಲಿಯೂ ಕೃಷ್ಣ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಆದ್ರೆ ಅವೆಲ್ಲವೂ ಕೂಡ ಅವ್ಯತೀತಾನಿ. ಯಾವತ್ತೂ ಕೂಡ ಅದು ಅಚ್ಚಳಿಯದಂತೆ ಆದಿಯಿಂದ ಅಂತ್ಯದವರೆಗೆ, ಆದಿ ಮಧ್ಯ ಅಂತ್ಯ ಎಲ್ಲಾ ಸಂದರ್ಭದಲ್ಲೂ ಭಗವಂತ ಮಾಡತಕ್ಕಂಥ ಕಾರ್ಯಗಳನ್ನ ನಾವು ಇವತ್ತಿಗೂ ನೆನಪು ಮಾಡಿಕೊಳ್ತೇವೆ ಅಲ್ವಾ. ಅದು ಮತ್ಸ್ಯಾವತಾರ ಇರಬಹುದು, ಕೂರ್ಮಾವತಾರ ಇರಬಹುದು, ವ್ಯಾಸಾವತಾರ ಇರಬಹುದು, ಕೃಷ್ಣಾವತಾರ ಇರಬಹುದು, ರಾಮಾವತಾರ ಇರಬಹುದು. ಅವನ ಭಿನ್ನ ಭಿನ್ನ ಸಂದರ್ಭಗಳಲ್ಲಿ, ಬೇರೆ ಬೇರೆ ಯುಗಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ ಅವನೇ ಅವತಾರಗಳನ್ನ ಮಾಡಿದ್ದಾನೆ. ಅವತಾರಗಳಲ್ಲಿ ಭಗವಂತ ಮಾಡಿರ್ತಕ್ಕಂಥ ಕಾರ್ಯಗಳನ್ನ ನಾವು ಇವತ್ತಿಗೂ ನೆನಪು ಮಾಡಿಕೊಳ್ತೇವೆ, ಇವತ್ತಿಗೂ ಸ್ಮರಣೆ ಮಾಡ್ತೇವೆ. ಅದರನ್ನ ಆ ಭಗವಂತನ ಅನೇಕ ಅವತಾರಗಳ ಚರಿತ್ರೆಗಳನ್ನ ಕೊಂಡಾಡ್ತೇವೆ, ಹಾಡ್ತೇವೆ, ಕುಣಿತೇವೆ, ಅದನ್ನ ಹೇಳ್ತೇವೆ, ಕೇಳ್ತೇವೆ. ಅದು ತನ್ಮೂಲಕವಾಗಿ ನಮ್ಮ ಪಾಪಗಳನ್ನ ಕಳ್ಕೊಳ್ತೇವೆ, ಪುಣ್ಯವನ್ನ ಹೆಚ್ಚಿಸಿಕೊಳ್ತೇವೆ. ಹಾಗಾಗಿ ದೇವರ ಅವತಾರಗಳು, ಅವತಾರ ಅದು ಕಣ್ಮರೆಯಾಗಿರಬಹುದು. ರಾಮಾವತಾರ, ರಾಮ ನಮ್ಮ ಮಧ್ಯದಲ್ಲಿ ಇವತ್ತಿಲ್ಲ. ಹೇಗೆ ತ್ರೇತಾಯುಗದ ಜನರ ಮಧ್ಯದಲ್ಲಿ ರಾಮ ಇದ್ನೋ, ಕೃಷ್ಣಾವತಾರ ದ್ವಾಪರ ಯುಗದ ಜನರ ಮಧ್ಯದಲ್ಲಿ ಕೃಷ್ಣ ಹೇಗಿದ್ನೋ, ಹಾಗೆ ಇವತ್ತು ನಮ್ಮ ಮಧ್ಯದಲ್ಲಿ ಕಾಣುವ ರೂಪದಿಂದ ರಾಮಕೃಷ್ಣಾದಿ ಪರಮಾತ್ಮರು ಇಲ್ಲದೆ ಹೋದರೂ ಕೂಡ ಅವರ ಕಾರ್ಯಗಳನ್ನ ಇವತ್ತಿಗೂ ನೆನಪು ಮಾಡ್ಕೊಳ್ತೇವೆ, ಇವತ್ತಿಗೂ ಅದರಿಂದ ನಾವು ಫಲವನ್ನ ಪಡಿತಾ ಇರ್ತೇವೆ. ಆದ್ರೆ ಒಬ್ಬ ಮನುಷ್ಯ ಎಷ್ಟೇ ದೊಡ್ಡ ಸಾಧಕನಾದರೂ ಕೂಡ ಕ್ರಮೇಣ ಅವನು ತೆರೆಮರೆಗೆ ಹೋಗಲೇಬೇಕು.
ಆದರೆ ದೇವರ ಹಾಗಲ್ಲ. ದೇವರ ಚರಿತ್ರೆ ಎಂಬುವಂಥದ್ದು ಅದು ಅಚ್ಚಳಿಯದ ಚರಿತ್ರೆ. ಅದು ಎಂದೆಂದಿಗೂ ನಿರಂತರವಾಗಿ ಇರುವಂಥದ್ದು. ರಾಮನಾಮಕ್ಕೆ ಶಕ್ತಿ, ಕೃಷ್ಣ ನಾಮಕ್ಕೆ ಶಕ್ತಿ, ಮತ್ಸ್ಯನಾಮಕ್ಕೆ ಶಕ್ತಿ. ಭಗವಂತನ ಯಾವುದೇ ಒಂದು ನಾಮೋಚ್ಚಾರಣೆಗೆ ಇರತಕ್ಕಂಥ ಶಕ್ತಿ ಇದೆಯಲ್ಲ, ಅದರ ಬಲ ಕಡಿಮೆ ಆಗುವುದು ಅಂತಿಲ್ಲ. ಅಷ್ಟೇ ಬಲ, ಅಷ್ಟೇ ಶಕ್ತಿ, ಅಷ್ಟೇ ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತೆ, ಅಷ್ಟೇ ನಮಗೆ ಪುಣ್ಯವನ್ನು ಕೊಡುತ್ತೆ, ನಮಗೆ ಕಷ್ಟದಲ್ಲಿ ನಮ್ಮನ್ನ ಕೈ ಹಿಡಿದು ಕಾಪಾಡುತ್ತೆ. ಹಾಗಾಗಿ ಭಗವಂತನ ಅವತಾರಗಳು ಕಣ್ಮರೆಯಾಗಿರಬಹುದು. ರಾಮಾವತಾರ ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಕೃಷ್ಣಾವತಾರ ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಅದು ವ್ಯತೀತವಾಗಿರಬಹುದು. ಆದ್ರೆ ಅಲ್ಲಿರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಅದೆಲ್ಲವೂ ಕೂಡ ಏನಾಗಿದೆ? ಅವ್ಯತೀತಾನಿ. ಅದು ಯಾವುದೂ ಕೂಡ ಕಣ್ಮರೆಯಾಗುವಂಥದ್ದಲ್ಲ, ನಾಶವಾಗುವಂಥದ್ದಲ್ಲ. ಹಾಗಾಗಿ ಇಲ್ಲಿ ಎರಡು ರೀತಿಯಲ್ಲಿ ಪದಚ್ಛೇದ. ಮೇ ವ್ಯತೀತಾನಿ, ಪೂರ್ವ ರೂಪ ಸಂಧಿ ಅಂತ ಹೇಳ್ತಾರೆ. ಮೇ ಅವ್ಯತೀತಾನಿ, ಅಕಾರ ಇದ್ದಾಗ ಏಕಾರ ಅಥವಾ ಓಕಾರದ ಪಕ್ಕದಲ್ಲಿ ಅಕಾರ ಇದ್ದಾಗ ಪೂರ್ವ ರೂಪ ಸಂಧಿ ಅಂತ ಆಗತ್ತೆ. ಮೇ ಮೇ ಎಂಬುದಾಗಿ ಏಕಾರ. ಅವ್ಯತೀತಾನಿ, ನಾಶವಾಗಿಲ್ಲ. ಅಂದ್ರೆ ನನ್ನೆಲ್ಲ ಅವತಾರ ಕಾರ್ಯಗಳು ಅದೆಲ್ಲವೂ ಕೂಡ ಹಾಗೆ ಇರುವಂಥದ್ದು. ವೇದಗಳಲ್ಲಿ, ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಇರುವಂಥದ್ದು. ಮೇ ಅನ್ನೋದು ಅಸ್ಮತ್ ಶಬ್ದ. ಮಮ ಮೇ ಆವಯೋಹನು ಅಸ್ಮಾಕಂ ನಹ. ಮೇ ನನ್ನ ಎಲ್ಲ ಜನ್ಮಗಳು ಕೂಡ. ಮೇ ಜನ್ಮಾನಿ ಬಹೂನಿ ಜನ್ಮಾನಿ, ಒಂದಲ್ಲ ಎರಡಲ್ಲ, ಪ್ರತಿ ಒಂದು ಜನ್ಮವೂ ಕೂಡ, ಪ್ರತಿಯೊಂದು ಭಗವಂತನ ಪ್ರಾದುರ್ಭಾವಗಳು ಕೂಡ, ಭಗವಂತನ ಅವತಾರಗಳು ಕೂಡ ಅವ್ಯತೀತಾನೆ. ಅದು ನಿರಂತರವಾಗಿ ಶಾಶ್ವತವಾಗಿ ಇದ್ದು ಅದು ಅಳಿವಿಲ್ಲದವುಗಳು. ದೇವರು ಆ ಎಲ್ಲ ಅವತಾರಗಳು ಕೂಡ ಭಗವಂತ ಭಕ್ತರಿಗೆ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಅವತಾರಗಳು. ಆದ್ದರಿಂದ ರಾಮಾವತಾರ ಮಾಡಿ ಕೇವಲ ತ್ರೇತಾಯುಗದ ಜನರನ್ನ ಉದ್ಧರಿಸಿದ್ದಲ್ಲ, ಕೃಷ್ಣಾವತಾರ ಮಾಡಿ ಕೇವಲ ದ್ವಾಪರ ಯುಗದ ಜನರನ್ನು ಉದ್ಧರಿಸಿದ್ದಲ್ಲ. ರಾಮಕೃಷ್ಣಾದಿ ಎಲ್ಲಾ ಅವತಾರಗಳ ಮೂಲಕ ಎಲ್ಲಾ ಯುಗಗಳಲ್ಲಿ ಹುಟ್ಟುವಂತ ಪ್ರತಿಯೊಂದು ಪ್ರಜೆಗಳನ್ನ ಉದ್ಧರಿಸ್ಲಿಕ್ಕೋಸ್ಕರವಾಗಿ, ಅವರನ್ನ ಕಾಪಾಡ್ಲಿಕ್ಕೋಸ್ಕರವಾಗಿ ಭಗವಂತ ಅವತಾರವನ್ನ ಮಾಡಿರ್ತಕ್ಕಂಥ. ಹಾಗಾಗಿ ನನ್ನ ಎಲ್ಲಾ ಅವತಾರಗಳು ಕೂಡ ಅವತಾರಗಳು ವ್ಯತೀತವಾಗಿದ್ದರೂ ಕೂಡ, ಆ ರೂಪ ಕಣ್ಣಿಗೆ ಕಾಣದಂತೆ ಮಾಯವಾಗಿದ್ದರೂ ಕೂಡ, ಆ ಒಂದು ಸ್ವರೂಪ ಅದರಿಂದ ಆಗಬೇಕಾಗಿರತಕ್ಕಂಥ ಕಾರ್ಯಗಳು ಅದು ನಿತ್ಯ ನೂತನವಾಗಿರುವಂಥದ್ದು, ಎಂದೆಂದೂ ಕಾರ್ಯ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಅನ್ನೋ ಅರ್ಥವನ್ನು ತೋರಿಸಲಿಕ್ಕೋಸ್ಕರವಾಗಿ ಕೃಷ್ಣ ಈ ರೀತಿ ಚಮತ್ಕಾರವಾದ ಒಂದು ಪದಪ್ರಯೋಗ ಮಾಡುತ್ತಿದ್ದಾನೆ. ಮೇ ವ್ಯತೀತಾನಿ, ಮೇ ಅವ್ಯತೀತಾನಿ ಎಂಬ ಎರಡೂ ಅರ್ಥವನ್ನು ಬರುವಂತೆ ಕೃಷ್ಣನ ಒಂದು ಪದಪ್ರಯೋಗ ಇದೆ. ಅಷ್ಟು ನಂದು ಮಾತ್ರ ಅಲ್ಲ, ಕವಚ ನಿನ್ನದು ಕೂಡ. ಇದು ಯುಷ್ಮ ಶಬ್ದ. ತವ ಷಷ್ಠಿ ಭಕ್ತಿ ಏಕವಚನ. ಕವತೆ ತವ, ನಿನ್ನ ಜನ್ಮಗಳು ಕೂಡ. ಇಲ್ಲಿ ಜನ್ಮ ಅಂದ್ರೆ ಹುಟ್ಟು ಅಂತ ಅರ್ಥ. ಯಾಕಂದ್ರೆ ಒಬ್ಬ ಜೀವಿ ಅವನು ಹುಟ್ಟುತ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಗರ್ಭವಾಸದ ದುಃಖವನ್ನ ಅನುಭವಿಸಿ ಭೂಮಿಗೆ ಬರತಕ್ಕಂಥದ್ದು. ತನ್ನ ಬೆನ್ನ ಹಿಂದೆ ಇರತಕ್ಕಂಥ ಕರ್ಮದ ಮೂಟೆ, ಅಲ್ಲಿ ಪುಣ್ಯಕರ್ಮ ಇದ್ರೆ ಪುಣ್ಯವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ, ಪಾಪಕರ್ಮ ತನ್ನ ಹಿಂದೆ ಇದ್ರೆ ಪಾಪವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಅವನು ಹುಟ್ಟುವಂಥದ್ದು. ಇದು ಮೊದಲನೇ ಹುಟ್ಟ. ನಮ್ದು ಯಾರ್ದು ಇದು ಮೊದಲನೇ ಜನ್ಮವಲ್ಲ. ಎಷ್ಟೋ ಜನ್ಮಗಳು ನಮ್ದು ಕಳೆದು ಹೋಗಿದೆ. ಹಿಂದಿನ ಜನ್ಮದಲ್ಲಿ ನಾವೇನಾಗಿದ್ವಿ, ಪ್ರಾಣಿಯೋ, ಪಕ್ಷಿಯೋ, ಮರವೋ, ಗಿಡವೋ, ಬಳ್ಳಿಯೋ, ಏನೋ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ನಿನ್ನದು ಅನೇಕ ಜನ್ಮಗಳು ಕಳೆದು ಹೋಗಿದೆ. ಅದನ್ನ ನಿಂದಾಗ್ಬೇಕಾದ್ರೆ ಬರೀ ವ್ಯತೀತಾನೆ, ಅವ್ಯತೀತಾನೆ ಅಲ್ಲ. ಯಾಕೆ? ಮನುಷ್ಯ ಅವನ ಹಿಂದಿನ ಜನ್ಮ, ಅವನ ಶಕ್ತಿ, ಸಾಮರ್ಥ್ಯ. ಇವತ್ತು ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಎಷ್ಟೇ ಪಾಪಿಷ್ಠರಾಗಿರಬಹುದು ಅಥವಾ ಎಷ್ಟೇ ಒಳ್ಳೆಯವರಾಗಿರಬಹುದು, ಆ ಒಳ್ಳೆಯ ಹಿಂದಿನ ಜನ್ಮದ ನಮ್ಮ ಸಿರಿವಂತಿಕೆ, ನಮ್ಮ ಬುದ್ಧಿವಂತಿಕೆ, ಅದು ಯಾವುದನ್ನು ಇವತ್ತು ನಾವು ಬಳಸ್ಕೊಳ್ಲಿಕ್ಕಾಗಲ್ಲ. ಯಾಕಂದ್ರೆ ನಮಗೆ ನಾವು ಹಿಂದೆ ಏನಾಗಿದ್ವಿ ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನಮಗೆ ವರ್ತಮಾನದ ಜ್ಞಾನ ಮಾತ್ರ ಇದೆ ಹೊರತು ಭೂತ ಭವಿಷ್ಯಗಳ ಜ್ಞಾನ ಇಲ್ಲ. ಹಿಂದೇನಾಗಿದ್ವಿ, ಮುಂದೇನಾಗ್ತೀವಿ ಯಾವುದೂ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಎಲ್ಲರ ಜನ್ಮ ಇದೆಯಲ್ಲ, ತವ ಅಂದ್ರೆ ನಿನ್ನದು, ಬೀಜರು ಅಂದ್ರೆ ಬರೀ ಅರ್ಜುನನದ್ದು ಮಾತ್ರ ಅಲ್ಲ, ನಮ್ಮೆಲ್ಲರದ್ದು ಅಷ್ಟೇ. ಅದು ವ್ಯತೀತವಾಗಿರುವಂತವುಗಳು, ಕಳೆದು ಹೋಗಿರುವಂತವುಗಳು. ಅದನ್ನ ಯಾವುದನ್ನು ನಾವು ಮತ್ತೆ ಮೆಲುಕು ಹಾಕೊಳ್ಳಿಕ್ಕಾಗಲ್ಲ. ಅಲ್ಲಿದ್ದಂತ ಸಂಪತ್ತನ್ನ, ಅಲ್ಲಿದ್ದಂತ ಬುದ್ಧಿವಂತಿಕೆಯನ್ನ, ಅಲ್ಲಿದ್ದಂತ ಜನಬಲವನ್ನ, ಧನಬಲವನ್ನ ಯಾವುದನ್ನು ಕೂಡ ನಾವು ಇವತ್ತು ಬಳಸ್ಕೊಳ್ಲಿಕ್ಕಾಗಲ್ಲ. ಅದರಿಂದಾಗಿ ನಿನ್ನ ಜನ್ಮ ಅದು ವ್ಯತೀತವಾಗಿರುವಂಥದ್ದು, ಅದು ಆಯ್ತು, ಕಳೆದು ಹೋಗಿರತಕ್ಕಂಥದ್ದು. ಅದು ನನ್ನ ಜನ್ಮ ಇದೆಯಲ್ಲ, ಅದು ಅವ್ಯತೀತವಾಗಿರತಕ್ಕಂಥದ್ದು. ಅದು ಎಂದೆಂದೂ ನಾಶವಾಗದೆ ಅಚ್ಚಳಿಯ ಹಾಗೆ ಇರತಕ್ಕಂಥದ್ದು. ಅಂದ್ರೆ ನಾವು ಕರ್ಮದ ಬಂಧನಕ್ಕೆ ಒಳಗಾಗ್ತೇವೆ. ಭಗವಂತ ಆಗ್ಬೇಕಾದ್ರೆ ಕರ್ಮದ ಬಂಧನಕ್ಕೆ ಒಳಗಾಗೋದಿಲ್ಲ. ನಾವು ಒಂದು ಕಡೆ ಕಷ್ಟವನ್ನ ಅನುಭವಿಸ್ಲಿಕ್ಕೆ ಹುಟ್ಟಿದ್ರೆ ಭಗವಂತ ನಮ್ಮನ್ನ, ಕಷ್ಟದಲ್ಲಿರುವ ನಮ್ಮನ್ನ
ಉದ್ಧರಿಸ್ಲಿಕ್ಕೋಸ್ಕರವಾಗಿ ಭಗವಂತ ಅವತಾರ ಮಾಡೋದು, ಇದೆಲ್ಲ ವ್ಯತ್ಯಾಸ. ನಮಗೂ ಜನ್ಮ, ಭಗವಂತನಿಗೂ ಜನ್ಮ. ಭಗವಂತ ಇದ್ದವನು ಪ್ರಕಟನಾಗ್ತಾನೆ, ಅವನು ಪ್ರಾದುರ್ಭಾವ. ನಾವು ಆ ಆ ಆತ್ಮಕ್ಕೆ ಪಾಂಚಭೌತಿಕ ದೇಹದ ಮೂಲಕವಾಗಿ ನಾವು ಜಗತ್ತಿಗೆ ಬರ್ತೇವೆ. ಭಗವಂತನಿಗೆ ಪಾಂಚಭೌತಿಕವಾದ ದೇಹ ಇಲ್ಲ. ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಈ ಪಂಚಭೂತಗಳಿಂದ ನಿರ್ಮಾಣವಾದ ದೇಹ ಅದು ನಮಗೆ ಮಾತ್ರ ಇದೆ, ಹೊರತು ಭಗವಂತನಿಗಿಲ್ಲ. ನಮಗೆ ಪಾಂಚಭೌತಿಕವಾದ ದೇಹ ಇದೆ, ಅದರಲ್ಲಿ ಕಷ್ಟ ನಷ್ಟಗಳಿದ್ದಾವೆ, ದುಃಖ ದುಮ್ಮಾನಗಳಿದ್ದಾವೆ. ಆದರೆ ಭಗವಂತನಿಗೆ ಇದು ಯಾವುದು ಕೂಡ ಇಲ್ಲ. ಹಾಗಾಗಿ ತವಚ, ನಿನಗೂ ಕೂಡ, ನಿನ್ನ ಜನ್ಮಗಳಿಗೂ ಕೂಡ ಅದು ವ್ಯತೀತವಾಗಿರುವಂತವುಗಳು, ಕಳೆದು ಹೋಗಿರತಕ್ಕಂಥದ್ದು. ನಿನಗೆ ಭೂತವೂ ಗೊತ್ತಿಲ್ಲ, ಭವಿಷ್ಯವೂ ಗೊತ್ತಿಲ್ಲ, ವರ್ತಮಾನ ಮಾತ್ರ. ನೋಡಿ, ಇದೊಂದು ತುಂಬಾ ಸ್ವಾರಸ್ಯವಾಗಿದೆ. ಇಲ್ಲಿ ಕೃಷ್ಣ, ಅಲ್ಲಿ ಅರ್ಜುನ ಹಿಂದೆ ಪ್ರಶ್ನೆ ಮಾಡಿದ್ದು, ಕಥಮೇತದ್ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ನಾನು ಹೇಗ್ ತಿಳ್ಕೊಳ್ಳಿ, ನೀನು ಈಗ ಕೃಷ್ಣನಾಗಿ ಹುಟ್ಟೋದಕ್ಕಿಂತ ಮೊದಲೇ ಇನ್ನೊಮ್ಮೆ ಹುಟ್ಟಿ ಆ ವಿವಸ್ವಂತನಿಗೆ ಉಪದೇಶವನ್ನ ಮಾಡಿದ್ಯಾ ಅನ್ನೋದು ನಾನು ಹೇಗ್ ತಿಳ್ಕೊಳ್ಳಿ ಅಂತ ಅರ್ಜುನನ ಪ್ರಶ್ನೆ ಹಿಂದಿನ ಶ್ಲೋಕದಲ್ಲಿ. ಅದಕ್ಕೆ ಕೃಷ್ಣ ತುಂಬಾ ಇದೆ ಸ್ವಾರಸ್ಯಕರವಾದ ಉತ್ತರ. ತವಚ ಅಂದ್ರೆ ನಾನು ಹಿಂದೆ ಹುಟ್ಟಿದ್ದೇನೆ ಮಾತ್ರವಲ್ಲ, ನೀನು ಕೂಡ ಹುಟ್ಟಿದ್ದೀಯ. ಅಂದ್ರೆ ಅದರ ಮೂಲಕ ಏನ್ ಹೇಳ್ತಿದ್ದಾನೆ, ನೀನು ನಿನ್ನ ಹಿಂದಿನ ಜನ್ಮವನ್ನೇ, ನಿನ್ನ ಹಿಂದಿನ ಹುಟ್ಟನ್ನೇ ತಿಳ್ಕೊಂಡಿಲ್ಲ, ನನ್ನ ಹಿಂದಿನ ಹುಟ್ಟನ್ನು ತಿಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಅರ್ಜುನನ ಪ್ರಶ್ನೆ ಅದೇ ಅಲ್ವಾ. ಈ ಹಿಂದೆ ನೀನೇ ವಿವಸ್ವಂತನಿಗೆ ಉಪದೇಶ ಮಾಡಿದ್ದು ಅನ್ನೋದನ್ನ ನಾನು ಹೇಗೆ ತಿಳ್ಕೊಳ್ಳಿ ಅಂತ ಪ್ರಶ್ನೆ ಇಲ್ಲಿ. ಅದಕ್ಕೆ ಇದೊಂದು ತುಂಬಾ ಒಂಥರ ಟಾಂಟ್ ಇಟ್ಟು ಮಾತಾಡೋದು ಅಂತಾರಲ್ಲ, ಆ ತರ ಒಂದು ರೀತಿಯಲ್ಲಿ ನಿನಗೆ ನಿನ್ನ ಬಗ್ಗೆನೇ ಗೊತ್ತಿಲ್ಲ, ನಿನ್ನದು ಎಷ್ಟೋ ಜನ್ಮಗಳು ಕಳೆದು ಹೋಗಿದೆ, ನಿನ್ನ ಹಿಂದಿನ ಜನ್ಮ ಏನು, ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಮಾಡಿರತಕ್ಕಂಥ ಕಾರ್ಯಗಳೇನು, ಪುಣ್ಯ ಕಾರ್ಯಗಳೇನು, ಪಾಪ ಕಾರ್ಯಗಳೇನು ಅನ್ನೋದೇ ನಿನಗೆ ಗೊತ್ತಿಲ್ಲ, ನನ್ನದನ್ನ ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ ಅನ್ನೋ ಅಭಿಪ್ರಾಯವು ಕೂಡ ಅದು ಕವಚ. ನಿಂದೇ ನಿನಗೆ ಗೊತ್ತಿಲ್ಲ, ನಂದು ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ? ಅರೆ ನನಗದೆಲ್ಲವೂ ಕೂಡ ಗೊತ್ತು. ನಾಣ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅಹಂ ತಾನಿ ಸರ್ವಾಣಿ ವೇದ, ನಾನು ಅದೆಲ್ಲವನ್ನು ತಿಳ್ಕೊಂಡಿದ್ದೇನೆ. ಅಂದ್ರೆ ನಾನು ಪರಮಾತ್ಮನಾಗಿರತಕ್ಕಂಥ ನಾನು ಎಷ್ಟೆಲ್ಲ ಅವತಾರ ಮಾಡಿದ್ದೇನೆ, ಯಾವ ಯಾವ ಅವತಾರಗಳಲ್ಲಿ ಏನೇನು ಕಾರ್ಯಗಳನ್ನ ಮಾಡಿದ್ದೇನೆ, ಇನ್ನು ಮುಂದೆ ಯಾವೆಲ್ಲ ಅವತಾರಗಳನ್ನು ಮಾಡುವವನಿದ್ದೇನೆ, ಅಲ್ಲಿ ಯಾವ ಕಾರ್ಯವನ್ನ ಮಾಡ್ತೇನೆ, ಅದೆಲ್ಲವನ್ನು ಅಹಂ ವೇದ. ವೇದ ಅನ್ನುವಂಥದ್ದು ವಿದಜ್ಞಾನೇ ಧಾತು. ವೇದ ವಿದತುಹು ವಿದುಹು, ವೇದ ತಿಳಿದಿದ್ದೇನೆ, ನಾನು ತಿಳಿದವನಾಗಿದ್ದೇನೆ. ಆದರೆ ನತ್ವಂ ವೇತ್ತ, ನೀನು ತಿಳ್ಕೊಂಡಿಲ್ಲ. ಅಷ್ಟೇ ನನಗೂ ನಿನಗಿರ್ತಕ್ಕಂಥ ವ್ಯತ್ಯಾಸ. ನನಗೆ ಭೂತ, ಭವಿಷ್ಯ, ವರ್ತಮಾನ ಎಲ್ಲದರ ತಿಳುವಳಿಕೆ ನನಗಿದೆ, ಆದರೆ ನಿನಗೆ ಇಲ್ಲ. ನೀನ್ ಇವತ್ತೇನಾಗಿದ್ದೀಯಾ? ಪರಂತಪ. ಪರ ಅಂದ್ರೆ ಶತ್ರುಗಳು, ಶತ್ರುಗಳನ್ನ ತಪ್ಪಿಸುವವನು ನೀನಾಗಿದ್ದೀಯ. ಇವತ್ತು ನಿನ್ನ ಜನ್ಮ ಶತ್ರುತಾಪಕವಾದ ಜನ್ಮ. ಅಂದ್ರೆ ಒಂದು ಕ್ಷತ್ರಿಯ ಕುಲದಲ್ಲಿ ಇವತ್ತು ನೀನು ಹುಟ್ಟಿದ್ದೀಯ. ಹಾಗಾಗಿ ಕ್ಷತ್ರಿಯ ಕುಲೋತ್ಪನ್ನನಾಗಿರ್ತಕ್ಕಂಥ ನೀನು ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನ ನೀನು ಮಾಡು. ನಿನಗೆ ನಿನ್ನ ಹಿಂದೂ ಗೊತ್ತಿಲ್ಲ, ನಿನಗೆ ನಿನ್ನ ಮುಂದೂ ಗೊತ್ತಿಲ್ಲ, ಗೊತ್ತಿರೋದು ಯಾವುದು? ವರ್ತಮಾನ. ಆ ವರ್ತಮಾನಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗು. ಆ ತಿಳಿಯಲಾಗದ ವಿಚಾರಗಳನ್ನ ತಿಳಿದಕ್ಕಂಥ ಪ್ರಯತ್ನವನ್ನ ಮಾಡಬೇಡ. ಹಾಗಾಗಿ ಭಗವಂತ ಅನ್ನುವವನು ಅನೇಕ ಬಾರಿ ಪ್ರಾದುರ್ಭಾವವನ್ನ ಮಾಡಿದ್ದಾನೆ. ಆ ಪ್ರಾದುರ್ಭಾವಗಳಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾನೆ. ಹಾಗಾಗಿ ಅಹಂ ವಿವಸ್ವತೆ ಪ್ರೋಕ್ತವಾನ್ ಅಂತ ಏನು ಮೊದಲಿಗೆ ಹೇಳ್ದ, ಅದು ಸರಿಯಾದದ್ದು. ಅದೇ ಏನು ದಕ್ಷಿಣ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನೇ ಇವತ್ತು ಅರ್ಜುನನ ಮುಂದೆ ಆಡ್ತಕ್ಕಂಥ ಮಾತು. ಹಾಗಾಗಿ ನಾನೇ ಆ ಸೂರ್ಯನಿಗೆ ಉಪದೇಶ ಕೊಟ್ಟಿದ್ದು, ಅದೇ ನಾನು ಇವತ್ತು ನಿನ್ನ ಮುಂದೆ ಉಪದೇಶವನ್ನ ಕೊಟ್ಟಿದ್ದೇನೆ ಅಂತ ಕೃಷ್ಣ ಹಿಂದೆ ಹೇಳಿದ್ನಲ್ಲ, ಅದು ಯುಕ್ತವಾದದ್ದು ಅನ್ನೋದನ್ನ ಕೃಷ್ಣ ಈ ಮಾತುಗಳ ಮೂಲಕವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಅಲ್ಲಿ ವೇದ, ತಾನ್ಯಹಂ ವೇದ. ವೇದ ಅನ್ನೋದು ವಿದಜ್ಞಾನೇ ಧಾತು, ಲಟ್ಲಕಾರ. ವೇತ್ತಿ ವಿತ್ತಃ ವಿದಂತಿ, ವೇತ್ತಿ ವಿತ್ತಃ ವಿತ್ತ, ವೇದ ವಿದ್ವಹ ವಿದ್ಮಃ. ವೇದ ಉತ್ತಮ ಪುರುಷ ವೇದ. ಅಹಂ ವೇದ, ನಾನು ತಿಳಿದಿದ್ದೇನೆ. ತ್ವಂ ನ ವೇತ್ಥ, ವೇತ್ಥ ಮಧ್ಯಮ ಪುರುಷ ಏಕವ. ನೀನು ತಿಳಿದಿಲ್ಲ, ನೀನು ತಿಳಿದಿಲ್ಲ, ನಾನು ತಿಳಿದಿದ್ದೇನೆ. ಹಾಗಾಗಿ ನಾನು ಸರ್ವಜ್ಞ, ನೀನು ಅಲ್ಪಜ್ಞ. ಭಗವಂತ ಅನ್ನೋನು ಸರ್ವಜ್ಞ, ಅವನಿಗೆ ಎಲ್ಲವೂ ಗೊತ್ತು. ನಾವೆಲ್ಲರೂ ಅಲ್ಪಜ್ಞರು, ನಮ್ಗೇನು ಅಲ್ಪ ಸ್ವಲ್ಪ ಗೊತ್ತು. ಅದು ದೇವರ ಕರುಣೆಯಿಂದ ಗೊತ್ತಿದೆ ಹೊರತು ನಮ್ಮ ಸಾಮರ್ಥ್ಯದಿಂದ ನಾವು ಏನನ್ನು ಕೂಡ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಅಂಶಗಳನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅರ್ಜುನ, ಎಲೆ ಸಾತ್ವಿಕನಾದಂತಹ ಅರ್ಜುನನೇ, ಮೇ ನನ್ನ, ಜನ್ಮಾನಿ ಅವತಾರಗಳು. ಜನ್ಮ ಅಂದ್ರೆ ಇಲ್ಲಿ ಭಗವಂತನಿಗೆ ಜನ್ಮ ಅಂದ್ರೆ ನಮ್ಮ ತರ ಗರ್ಭವಾಸದ ದುಃಖ ಅಂತ ಅಲ್ಲ. ಗರ್ಭವಾಸದ ದುಃಖವನ್ನ ಅನುಭವಿಸಿ ಹುಟ್ಟೋದು ಅಂತಲ್ಲ.
ಜನ್ಮ ಅಂದ್ರೆ ಪ್ರಾದುರ್ಭಾವಗಳು, ಅವತಾರಗಳು ಬಹೂನಿ ವ್ಯತೀತಾನೆ, ಅನೇಕ ಕಳೆದು ಹೋಗಿದ್ದಾವೆ. ಭಗವಂತನ ಅವತಾರ ಎಷ್ಟೋ ಲೆಕ್ಕ ಹಾಕ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಅನಂತ ಅವತಾರ ಭಗವಂತ. ಹಾಗೆ ಅವ್ಯತೀತಾನೆ, ಆದರೆ ಅದೆಲ್ಲವುಗಳು ಕೂಡ ಅವತಾರಗಳು ಪರಿಸಮಾಪ್ತಿಯಾಗಿದ್ದರೂ ಕೂಡ ಅದರ ಕಾರ್ಯಶಕ್ತಿ ಎಲ್ಲವೂ ಕೂಡ ಅಚ್ಚಳಿಯದೆ ನಿತ್ಯ ನೂತನವಾಗಿ ಇರತಕ್ಕಂಥದ್ದು. ಚ ಮತ್ತು ತವ ಅಥವಾ ತವಚ ನಿನ್ನದೂ ಕೂಡ ಬಹೂನಿ ಜನ್ಮಾನಿ, ಅನೇಕ ಹುಟ್ಟುಗಳು, ಇಲ್ಲಿ ಹುಟ್ಟು ಗರ್ಭವಾಸದಿಂದ ಹುಟ್ಟುವುದು, ಅನೇಕ ಹುಟ್ಟುಗಳು ವ್ಯತೀತಾನಿ ಕಳೆದು ಹೋಗಿರುವಂತವುಗಳು. ತಾನಿ ಆ ನನ್ನ ಎಲ್ಲಾ ಜನ್ಮಗಳನ್ನು, ಬರೀ ನನ್ನದು ಮಾತ್ರ ಅಲ್ಲ, ನನ್ನದು ನಿನ್ನದು, ತಾನಿ ತತ್ ತೇ ತಾನಿ ಬಹುವಚನ, ಅವೆಲ್ಲವುಗಳನ್ನು ಕೂಡ ನನಗೆ ನನ್ನ ಅವತಾರಗಳ ಬಗ್ಗೆಯೂ ಗೊತ್ತು. ನೀನು ಎಷ್ಟು ಬಾರಿ ಹುಟ್ಟಿದ್ಯಾ, ಮುಂದಿನ ಎಷ್ಟು ಬಾರಿ ಹುಟ್ಟಬೇಕು, ನಿನಗೆ ಕೊನೆ ಜನ್ಮ ಯಾವುದು, ಅದೆಲ್ಲವೂ ಕೂಡ ನನಗೆ ಗೊತ್ತು. ತಾನಿ ತಾನಿ ಅದಕ್ಕೆ ಬಹುವಚನ ಪ್ರಯೋಗ, ಎಲ್ಲವೂ ನನ್ನದು ಮತ್ತು ನಿನ್ನದು, ಅದೆಲ್ಲವನ್ನೂ ಕೂಡ ತಾನಿ ಸರ್ವಾಣಿ, ಆ ಎಲ್ಲವನ್ನೂ ಕೂಡ ಅಹಂ ವೇದ ನಾನು ತಿಳಿದಿದ್ದೇನೆ. ಪರಂತಪ, ಈಗ ಶತ್ರುತಾಪಕನಾಗಿ ಕ್ಷತ್ರಿಯನಾಗಿ ಹುಟ್ಟಿರುವಂತಹ ಅರ್ಜುನನೇ, ತ್ವಂ ನೀನು ನಾವೇತ್ಥ ತಿಳಿದಿಲ್ಲ, ನನ್ನ ಪೂರ್ವ ಜನ್ಮಗಳನ್ನು ಅಥವಾ ನನ್ನ ಪೂರ್ವಾವತಾರಗಳನ್ನು ಅಥವಾ ನಾನು ಭವಿಷ್ಯದಲ್ಲಿ ಮಾಡತಕ್ಕಂಥ ಅವತಾರಗಳನ್ನು, ಹಾಗೆಯೇ ನಿನ್ನ ಪೂರ್ವ ಜನ್ಮಗಳನ್ನು, ನಿನ್ನ ಭವಿಷ್ಯದ ಜನ್ಮಗಳನ್ನು ಕೂಡ ನೀನು ತಿಳಿದಿಲ್ಲ. ಈಗ ನೀನು ಕ್ಷತ್ರಿಯನಾಗಿದ್ದೀಯ, ಆ ಕ್ಷತ್ರಿಯ ಕುಲಕ್ಕೆ ಉಚಿತವಾದಂತ ಕರ್ಮಗಳನ್ನ ಮಾಡುವವನಾಗು. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ, ನಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಈ ಕೃಷ್ಣಾರ್ಪಣ.